Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅವ್ರಿಗೆ ಗೊತ್ತಿರೋ ಮಾಹಿತಿ ಇಲ್ಲ ಅನ್ನಿರ್ಬೋದು. ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಹಳೆ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಜಾರಕಿಹೊಳಿ ಇದೇನಾಯ್ತು, ಅವತ್ತು ಯಾರು ಮಾಡಿಸ್ತಾರೋ ಅದೆಲ್ಲ ಹೊರಗೆ ಬರಲಿಲ್ವಾ? ಬರೀ ಪೆನ್ ಡ್ರೈವ್ ಇಟ್ಕೊಂಡು ಈ ಥರ ಅಳಿಯೋಕ್ಕೆ ಬೇರೆ ಬೇರೆ ಅದು ಒಂಥರ ಹನಿ ಟ್ರ್ಯಾಪು, ಇದು ಒಂಥರ ರೇವಣ್ಣರು ಸುಮ್ಮನೆ ರೇವಣ್ಣರು ಯಾವ ಹನಿ ಟ್ರ್ಯಾಪ್ ಆಗಿದ್ದಾರೆ, ಯಾವುದಾಗಿದ್ದಾರೆ? ನಾವು ಹೇಳಿದ್ವಿ SIT ಪೆನ್ ಡ್ರೈವ್ಗಿದು ಸಂಬಂಧ ಇಲ್ಲ ನಮಗೆ. ಪೆನ್ ಡ್ರೈವಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅವರೆಲ್ಲರೂ ಸಹ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡಲಿ ಅಂತ SIT ಮಾಡಿರ್ತಕ್ಕಂಥದ್ದು. ಇದು ದಾರಿ ತಪ್ಪಿದೆ, ಅದಕ್ಕೋಸ್ಕರ ಮತ್ತೂ ಸಹ ಒತ್ತಾಯ ಮಾಡ್ತೀವಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. SIT ಬಗ್ಗೆ ಇನ್ನು 3-4 ದಿನ ವಾಚ್ ಮಾಡ್ತೇವೆ. ಏನಾದ್ರು ಸರಿ ಕ್ರಮ ತೆಗೆದುಕೊಳ್ಳ ಅಂತಂದ್ರೆ ಈ ದೇಶದ CBIಗೂ ಸಹ ವಹಿಸ್ರಿ ಅಂತ ನಾವು JDS ನಾವು ಒತ್ತಾಯವನ್ನು ಮಾಡ್ತೇವೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಆಡಿಯೋ ಕಳಿಸಿ ನಾನೇ ನನ್ನ ಹತ್ರ ಇತ್ತು, ನಾನೇ ಮೊದಲನೇ ಕಾಪಿ ಅವರು ಮಾತ್ರ ಕೊಟ್ಟೆ ಅಂತೆಲ್ಲ ಹೇಳಿಕೆ ಅದು ಅವ್ರನ್ನ ಬಂಧನ ಮಾಡೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಯಾವ ಕೆಲಸ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಹೆಂಗ್ ನಿರೀಕ್ಷೆ? ಈಗ ಒಂದು ಸರ್ ತಾವು ಹೇಳೋದು ಸರಿ ಇದೆ. ಈಗ ಅವರವರಲ್ಲೇ ಕನ್ಫ್ಯೂಷನ್ ಇದೆ. ಯಾರು ದೇವರಾಜೇಗೌಡರು ಕಾರ್ತಿಕಲ್ ಮೊದಲು ಮಾತಾಡಿದ್ದೇ ಬೇರೆ, ಆಮೇಲೆ ಕನ್ಫ್ಯೂಷನ್ ಇರೋದ್ರಿಂದ SIT ತನಿಖಾ ಸಂಸ್ಥೆ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆನ ಪೂರ್ಣಗೊಳಿಸಿ ಏನು ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ. ಸರ್, ಈಗ ನಾವು ಹೇಳೋದು ಏನು ಗೊತ್ತಾ ನಂಜುಂಡೇಗೌಡ್ರೆ, ಈ ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಎಲ್ಲಿ ಸಾಧಕ ಬಾಧಗಳು ತಪ್ಪಾಗಿದೆ ರೈಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಅದಕ್ಕೆ ಹಿಂದೆ ಪ್ರಶ್ನೆ ಇಲ್ಲ, ನೋಡೋಣ. 4 ದಿವಸ ಅಣ್ಣ, ಇನ್ನು 4 ದಿವಸದಲ್ಲಿ ಏನೇನಾಗುತ್ತೆ ಅನ್ನೋದು ರಾಜ್ಯ, ಈಗ ಜಿಲ್ಲೆ ರಾಜ್ಯದಲ್ಲಿ ನಡೀತಿದೆ, ಪುನಃ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಚರ್ಚೆ ಗೊತ್ತಿಲ್ಲ. ಇನ್ನೊಂದು 4 ದಿವಸ ಕಾದು ಮಾಡಿ ತೀರ್ಮಾನ ತಗೋತೀವಿ. ಇಲ್ಲ ಸರ್, ಇಲ್ಲ, ಯಾರೂ ಕೂಡ ಸರ್ ನಮ್ಮ ಹತ್ರ ದೂರವಾಣಿ ಆಗಲಿ ಮತ್ತೊಂದಾಗಲಿ ನಮ್ಮ ಹತ್ರ ಹಂಚ್ಕೊಂಡಿಲ್ಲ. ಕೆಲವು ಸಾರ್ವಜನಿಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು, ಕೆಲವನ್ನ ದುರುದ್ದೇಶಪೂರ್ವಕವಾಗಿ ಪೋಸ್ಟ್ ಮಾಡಿ ಇದು ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು ಮಾಡಿ ನಾವು ಅದನ್ನು ಇನ್ನೂ ಕೂಡ ನೋಡೂ ಇಲ್ಲ. ತಪ್ಪು ತಿಳ್ಕೊಬೇಡಿ ಅದನ್ನು. ಯಾಕೆಂದರೆ ಇದು ಒಂದು ಯಾರೇ ಮನೆಯಲ್ಲಿ, ಏಕೆಂದರೆ ಇದು ಎಲ್ಲೆಲ್ಲೋ ಒಂದು ಕಡೆ ಚರ್ಚೆ ಆಗೋದಕ್ಕಿಂತ ನಮ್ಮ ಮನೆಗಳಲ್ಲಿ, ಅವ್ರವ್ರ ಮನೆಗಳಲ್ಲಿ ತಾಯಂದಿರಿದ್ದಾರೆ, ಸಹೋದರಿಯರಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಈ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ ಅಷ್ಟೇ. ಬೇರೆದೇನೋ ಮಾತಾಡಲ್ಲ ನಾನು. ಅದು ಏನು ಯಾವ ಉದ್ದೇಶದಲ್ಲಿ ಕೊಟ್ಟಿದೆ ಅದು ತನಿಖೆ ಮಾಡ್ತಾವ್ರೆ ಸರ್. ಅದು ಯಾವ ಥರ ಅನ್ನೋದ್ರ ಬಗ್ಗೆ ಈಗ ಅವರು ಗನ್ ಲೈಸೆನ್ಸ್ ಪಡೆದಿದ್ರೋ ಇಲ್ವೋ ಗೊತ್ತಿಲ್ಲ ನಮಗೆ, ಯಾರು ನೋಡಿದ್ರು ಗೊತ್ತಿಲ್ಲ ನಮಗೆ. ಅಲ್ಲ, ಈಗ ನೋಡಿ ಸರ್, ಇದು ಒಂದು ನಿಮಿಷ ಸರ್ ನೋಡಿ ಸರ್, ಇವು ಒಂದು ತಡೆಯೋಣ. ಈಗ ಈಗ ಒಂದು ನಿಮಿಷ ಸರ್, ಈಗ ಒಂದು ಕೆಜೆಗೌಡ್ರೆ, ಈಗ ಇಂಡೋರ್ ವ್ಯವಸ್ಥೆಗಳನ್ನು SITನಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ತಂಡ 18, 20, 30 ಜನ ತಂಡಗಳು ಪರಿಶೀಲನೆ ಮಾಡ್ತಿದ್ದಾರೆ. ಬಹುಶಃ ಅತಿ ಜರೂರಾಗಿ ಚುರುಕುಗೊಳಿಸಬೇಕು ಅಂತಲೂ ಕೂಡ ಸರ್ಕಾರ ಸೂಚನೆ ಕೊಟ್ಟಿದೆ. ಕೇಂದ್ರ ಸರ್ಕಾರನೂ ಕೂಡ ಇವತ್ತು ಮಾನ್ಯ ಅಮಿತ್ ಶಾ ಇರ್ಬೋದು, ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಇದ್ರ ಬಗ್ಗೆ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ಇದರ ವಿಸ್ತಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.